ಕನ್ನಡಿಗರ ಮೇಲೆ ಕೇಸು ಹಾಕಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಸಿಟ್ಟು. ಹಿಂದೂ ಹೇರಿಕೆ ವಿರುದ್ಧ ಹೋರಾಟ ಮಾಡಿದವರ ಮೇಲೆ ಕೇಸು. ಕನ್ನಡಿಗರ ಮೇಲೆ ಕೇಸು ಹಾಕಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಸಿಟ್ಟಾಗಿದ್ದಾರೆ. ಸಿಎಂ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಅನ್ನೋ ಅನುಮಾನ ಈಗ ಬರ್ತಾ ಇದೆ. ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಅವರ ತಲೆದಂಡವನ್ನ ನೀಡಲಾಯ್ತಾ? ನೂತನ ಪೊಲೀಸ್ ಆಯುಕ್ತರನ್ನಾಗಿ ಟಿ ಸುನೀಲ್ ಕುಮಾರ್ ಅವರನ್ನ ಕೊಡಲಾಗಿದೆ. ಆದೇಶವನ್ನ ಈಗ ಹೊರಡಿಸಲಾಗಿದೆ. ಟಿ ಸುನೀಲ್ ಕುಮಾರ್ ಪೊಲೀಸ್ ವಸತಿ ನಿಗಮದ ಹಾಲಿ ಎಂಡಿ ಕೂಡ ಆಗಿದ್ರು. ಕೆಲವೇ ಕ್ಷಣಗಳಲ್ಲಿ ರಾಜ್ಯ ಸರ್ಕಾರದ ಅಧಿಕೃತ ಆದೇಶ ಕೂಡ ಹೊರಬೀಳಲಿದೆ. ಈ ಹಿಂದೆ ಡಿಸಿಪಿ ಹಾಗೂ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿ ಸುನೀಲ್ ಕುಮಾರ್ ಸೇವೆಯನ್ನ ಮಾಡಿದ್ದಾರೆ. ನೂತನ ಪೊಲೀಸ್ ಆಯುಕ್ತರಾಗಿ ಟಿ ಸುನೀಲ್ ಕುಮಾರ್ ಅವರನ್ನ ಆ ಹುದ್ದೆಗೆ ನೇಮಿಸಲಾಗಿದೆ. ಟಿ ಸುನೀಲ್ ಕುಮಾರ್ ಪೊಲೀಸ್ ವಸತಿ ನಿಗಮದ ಹಾಲಿ ಎಂಡಿ ಆಗಿದ್ರು. ಕೆಲವೇ ಕ್ಷಣಗಳಲ್ಲಿ ರಾಜ್ಯ ಸರ್ಕಾರದ ಅಧಿಕೃತ ಆದೇಶ ಕೂಡ ಹೊರಬೀಳಲಿದೆ. ಹಿಂದೆ ಡಿಸಿಪಿ ಹಾಗೂ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿ ಸೇವೆಯನ್ನ ಕೂಡ ಸುನೀಲ್ ಕುಮಾರ್ ಅವರು ಸಲ್ಲಿಸಿದ್ರು. ಆದ್ರೆ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ ಏನಂದ್ರೆ, ಕನ್ನಡಿಗರ ಮೇಲೆ ಕೇಸು ಹಾಕಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಸಿಟ್ಟಾಗಿ ಅವರನ್ನ ಬದಲಾವಣೆ ಮಾಡಲಾಗಿದೆ, ತಲೆದಂಡವನ್ನ ನೀಡಲಾಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಮುರಳೀಧರಿಗೆ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಕನ್ನಡಿಗರ ಮೇಲೆ ಕೇಸ್ ಹಾಕಿದ್ದಕ್ಕೆ ಈ ತಲೆದಂಡನ ಅಥವಾ IPS ಆಫೀಸರ್ನ ಸಾಮಾನ್ಯವಾಗಿ ವರ್ಗಾವಣೆ ಮಾಡೋ ರೀತಿಯಲ್ಲಿ ಅಥವಾ ಆ ಸ್ಥಾನದಿಂದ ಬದಲಾವಣೆ ಮಾಡೋ ರೀತಿಯಲ್ಲಿ ಮಾಡಲಾಗಿದೆಯಾ, ಹೇಗೆ? ಅರುಣ್, ಸರ್ವೇ ಸಾಮಾನ್ಯವಾಗಿ ಒಂದು ಕಮಿಷನರ್ನ ಚೇಂಜ್ ಮಾಡಬೇಕು ಅಂದ್ರೆ ಸರಿಸುಮಾರು 1 ರಿಂದ 1.5 ವರ್ಷದ ಕಾಲ ಅವ್ರನ್ನ ಅಧಿಕಾರದಲ್ಲಿ ಇಟ್ಟಿರ್ತಾರೆ, ಆ ಜಾಗದಲ್ಲಿ ನಿಯೋಜನೆಯನ್ನು ಸಹ ಮಾಡಿರ್ತಾರೆ. ಆದ್ರೆ ಪ್ರವೀಣ್ ಸೂದ್ ಅವರು ಕೇವಲ 6 ತಿಂಗಳಾಯ್ತು. 6 ತಿಂಗಳ ಹಿಂದೆ ಅಷ್ಟೇ ಅವರು ಬಂದಿದ್ದಂಥದ್ದು, ಅಧಿಕಾರವನ್ನ ಸ್ವೀಕರಿಸಿದಂಥದ್ದು. ಈಗ ತಕ್ಷಣ ಏನು ಅಂದ್ರೆ ಸಾಕಷ್ಟು ಬೆಳವಣಿಗೆಗಳು ನಡೀತು. ಬೆಳವಣಿಗೆಗಳ ನಡುವೆ ಏನಂದ್ರೆ ಸಾಕಷ್ಟು ಸಿಎಂ ಸಿದ್ದರಾಮಯ್ಯ ಅವರ ಕೆಂಗಣ್ಣಿಗೂ ಸಹ ಗುರಿಯಾಗಿದ್ರು. ಅಂದ್ರೆ ಮೆಟ್ರೋ ಸ್ಟೇಷನ್ ಅಲ್ಲಿ ಹಿಂದಿ ಹೇರಿಕೆ ಆಗ್ತಾ ಇದೆ. ಹಿಂದಿ ಹೇರಿಕೆ ಆಗಿದ್ದ ಹಿನ್ನೆಲೆಯಲ್ಲಿ ಅವ್ರನ್ನೆಲ್ಲ ಅಂದ್ರೆ ಹಿಂದಿ ಭಾಷೆಗೆ ಮಸಿಯನ್ನ ಬೆಳೆದಿದ್ರು. ಮಸಿಯನ್ನ ಬೆಳೆದಾಗ ಕನ್ನಡಿಗರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಮಾಡಿದ್ರು. ಈ ಕನ್ನಡಿಗರ ಮೇಲೆ ಇಲ್ಲ ಸಲ್ಲದ ಕೇಸ್ಗಳನ್ನು ಸಹ ಹಾಕಿದ್ರು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ವಿರೋಧಗಳು ಸಹ ವ್ಯಕ್ತ ಆಗಿದ್ದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಸಾಹಿತಿಗಳಿರಬಹುದು, ಕನ್ನಡ ಪರ ಹೋರಾಟಗಾರರಿರಬಹುದು, ಇವರೆಲ್ಲರೂ ಸಹ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆಕ್ರೋಶವನ್ನು ವ್ಯಕ್ತಪಡಿಸಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಮುಜುಗರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಈಗ ಪ್ರವೀಣ್ ಸೂದ್ ಅವರನ್ನ ಏನು ವರ್ಗಾವಣೆ ಮಾಡಿರುವಂತದ್ದು. ಆ ಸ್ಥಾನಕ್ಕೆ ಈಗ ಟಿ ಸುನೀಲ್ ಕುಮಾರ್ ಅವರನ್ನ ನೇಮಕ ಮಾಡ್ತಾ ಇರುವಂತದ್ದು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬೀಳ್ತಾ ಇದೆ. ಟಿ ಸುನೀಲ್ ಕುಮಾರ್ ಅವರು ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರಾಗಿ, ನೂತನ ಆಯುಕ್ತರಾಗಿ ಈಗ ಅಧಿಕಾರವನ್ನು ಸ್ವೀಕರಿಸುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಅರುಣ್, ಪೊಲೀಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತೇನು ಮುರಳಿ ಈ ವರ್ಗಾವಣೆಯಿಂದ? ಇನ್ನೂ ಸಹ ಏನಂದ್ರೆ ಪೊಲೀಸ್ ವಲಯಕ್ಕೆ ಅಧಿಕೃತವಾಗಿ ಇನ್ನೂ ಸಹ ಮಾಹಿತಿಗಳು ಬಂದಿಲ್ಲ. ಆದ್ರೆ ಪ್ರವೀಣ್ ಸೂದ್ ಅವರೇ DCPಗಳಿರ್ಬೋದು, ಅವರ ಕೆಳಮಟ್ಟದ ಅಧಿಕಾರಿಗಳೇನಿದ್ರು ಅವ್ರನ್ನೆಲ್ಲರೂ ಸಹ ಕರೆಸಿ ಅವ್ರಿಗಾಗಲೇ ಸೂಚನೆ ಸಿಕ್ಕಿದೆ. ವರ್ಗಾವಣೆಯ ಸೂಚನೆ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಅವ್ರನ್ನೆಲ್ಲ ಕರೆಸಿ ಮಾತಾಡಿದ್ದಾರೆ. ನೀವು ನನಗೆ ಸಹಕರಿಸಿದ್ರಿ, ಕಳೆದ 6 ತಿಂಗಳಿಂದ ಸಹ ನಾನು ಯಾವುದೇ ಕೆಲಸವನ್ನು ಮಾಡಿದ್ರು ಸಹಕರಿಸಿದ್ರಿ ಅಂತ ಹೇಳಿ ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಜೊತೆಗೆ ಆ ಮಾಹಿತಿಯನ್ನು ಆಧರಿಸಿ ಈಗ ಟಿ ಸುನೀಲ್ ಕುಮಾರ್ ಅವರು ಸಹ ಅಧಿಕಾರವನ್ನು ಸ್ವೀಕರಿಸುವ ಸಾಧ್ಯತೆಗಳಿದೆ. ಅಂದ್ರೆ ಅಧಿಕೃತ ಆದೇಶ ಆದ ನಂತರ ಅಧಿಕಾರವನ್ನು ಸ್ವೀಕರಿಸುವ ಸಾಧ್ಯತೆಗಳಿದ್ದಾವೆ. ಪೊಲೀಸ್ ವಲಯದಲ್ಲಿ ಅಂದ್ರೆ ಜೊತೆಗೆ ಸರ್ಕಾರದ ವಲಯದಲ್ಲೂ ಸಹ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಅಂದ್ರೆ ಹಿಂದಿ ಭಾಷೆ ಹೊಂದಿರುವಂತಹ ಅಧಿಕಾರಿಗಳಿದ್ರು, ಅವರು ಇಲ್ಲ ಸಲ್ಲದೆ ಕನ್ನಡಿಗರ ಮೇಲೆ ಬೇರೆ ಬೇರೆ ಪ್ರಕರಣಗಳನ್ನ ಹಾಕ್ತಾ ಇದ್ದಾರೆ. ಇಲ್ಲ ಸಲ್ಲದ ಪ್ರಕರಣಗಳು ಹಾಕಿ ಕನ್ನಡಿಗರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತೇಳಿ ಆರೋಪಗಳು ಕೇಳಿ ಬಂದಿತ್ತು. ಜೊತೆಗೆ ಸಾಹಿತಿಗಳು ಸಹ ಇದರ ವಿರುದ್ಧ ಸಿಡಿದೆದ್ದಿದ್ರು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ ಸಹ ಅಂದ್ರೆ ಪರ್ಸನಲ್ ಆಗಿ ಭೇಟಿ ಮಾಡಿ ಒಂದಷ್ಟು ರಿಕ್ವೆಸ್ಟ್ ಅನ್ನು ಸಹ ಮಾಡಿದ್ರು. ಇದನ್ನೆಲ್ಲ ಸಹ ಗಮನಿಸ್ತಾ ಹೋದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕನ್ನಡಿಗರ ಪರವಾಗಿ ನಿಂತಿರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಅರುಣ್, ಎಷ್ಟು ತಿಂಗಳಿಂದ ಇದ್ರು ಪ್ರವೀಣ್ ಸೂದ್ ಅವರು? ಮತ್ತೆ ಸಾಮಾನ್ಯವಾಗಿ ನೀವು ಹೇಳಿರೋ ರೀತಿಯಲ್ಲಿ 1 ಅಥವಾ 2 ವರ್ಷ ಆದ್ಮೇಲೆ ಬದಲಾವಣೆ ಆಗುತ್ತೆ.
ಆದ್ರೆ ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ವರ್ಗಾವಣೆ ಮಾಡಿದ್ದು ಇದು ಮೊದಲ ಅಥವಾ ಇನ್ನು ಹಿಂದೆ ಇದೆಯಾ ಈ ರೀತಿಯಾಗಿ ಮುರಳಿ? ಅರುಣ್, ಅಂದ್ರೆ ತುರ್ತು ಸಂದರ್ಭಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಈ ಹಿಂದೆನೂ ಸಹ ಸಾಕಷ್ಟು ಬದಲಾವಣೆಗಳಾಗಿತ್ತು. ಆದ್ರೆ ಈಗ ಪ್ರವೀಣ್ ಸೂದ್ ಅವರು ಕಳೆದ 6 ತಿಂಗಳ ಹಿಂದೆ ಅಷ್ಟೇ ಏನು ಅಧಿಕಾರವನ್ನು ಸ್ವೀಕರಿಸಿದ್ರು. ನೂತನ ಪೊಲೀಸ್ ಆಯುಕ್ತರಾಗಿ 6 ತಿಂಗಳಿಂದ ಅಷ್ಟೇ ಬಂದಿದ್ರು. ಬಂದಾದ ನಂತರ ಸಾಕಷ್ಟು ಸಾಕಷ್ಟು ಗಲಾಟೆಗಳಿರ್ಬೋದು, ಸಾಕಷ್ಟು ಚರ್ಚೆಗಳಿರ್ಬೋದು, ಅಂದ್ರೆ ಕನ್ನಡಿಗರ ಮೇಲೆ ಪ್ರಕರಣ ಇರ್ಬೋದು, ಬೇರೆ ಬೇರೆ ಪ್ರಕರಣಗಳು, ಸಾಕಷ್ಟು ಪ್ರಕರಣಗಳು ಬಂದಿತ್ತು. ಬಂದಾದ ಸಂದರ್ಭದಲ್ಲಿ ಅವರು ಸಹ ಸಾಕಷ್ಟು ಮ್ಯಾನೇಜ್ ಅನ್ನ ಮಾಡಿದ್ರು. ಆದ್ರೆ ಯಾವಾಗ ಮೆಟ್ರೋ ವಿಚಾರ ಬಂತು, ಹಿಂದಿ ಏರಿಕೆ ವಿಚಾರ ಬಂತು, ಈ ವಿಚಾರ ಎಲ್ಲ ಸಹ ಸಾಕಷ್ಟು ದೊಡ್ಡ ಸ್ವರೂಪವನ್ನು ಪಡೆದುಕೊಳ್ಳೋಕೆ ಬರ್ತಾ ಇತ್ತು. ಅಂದ್ರೆ ಪ್ರಮುಖವಾಗಿ ನಾರಾಯಣಗೌಡ ಅವರು ಮತ್ತು ಕನ್ನಡ ಪರ ಸಂಘಟನೆಯವರು ಒಂದು ಆರೋಪವನ್ನ ಮಾಡ್ತಾ ಇದ್ರು. ಏನಂದ್ರೆ ಪ್ರಮುಖವಾಗಿ ಆರೋಪ ಮಾಡ್ತಿದ್ದು ಕನ್ನಡಿಗರನ್ನ ಇಲ್ಲ ಸಲ್ಲದ ಪ್ರಕರಣವನ್ನ ದಾಖಲಿಸ್ತಾ ಇದ್ದಾರೆ. ನೀವು ಹಾಗೆ ನನ್ನ ಜೊತೆಗೆ ಸಂಪರ್ಕದಲ್ಲಿ ನಿಮ್ಮನ್ನ ಮಾತಾಡಿಸ್ತೀನಿ. ನಮ್ಮ ಜೊತೆಗೆ ಈಗ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ತೆ. ಕನ್ನಡಿಗರ ಮೇಲೆ ಕೇಸ್ ಹಾಕಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತ ಉಡುಗೊರೆ ಇದು. ಪ್ರವೀಣ್ ಸೂದ್ ಅವರನ್ನ ಅಲ್ಲಿಂದ ವರ್ಗಾವಣೆ ಮಾಡಲಾಗಿದೆ. ನಿಮ್ಮ ಮೊದಲೇ ಪ್ರತಿಕ್ರಿಯೆ ಸರ್? ಬಾರಿ ಒಳ್ಳೆಯ ಕೆಲಸವನ್ನ ಮಾಡಿದ ಮುಖ್ಯಮಂತ್ರಿಗಳು. ಹಾಗಾಗಿ ವಿಶೇಷವಾಗಿ ಮುಖ್ಯಮಂತ್ರಿಗಳನ್ನ ಅಭಿನಂದಿಸ್ತೀನಿ. ಓಕೆ. ಯಾಕೆಂದ್ರೆ ಇವತ್ತು ತುಂಬಾ ಜವಾಬ್ದಾರಿ ಇರುವಂತ ಕೆಲಸಗಳಲ್ಲಿ ಕನ್ನಡಿಗರನ್ನ ತಂದಿಡುವಂತದ್ದು ಮೊದಲು ನಮ್ಮ ಸರ್ಕಾರ ಮಾಡಬೇಕು. ಕನ್ನಡದ ಗಂಧ ಗಾಳಿಯೇ ಹರಿವಿಲ್ದಂತವ್ರನ್ನ ತಗೊಂಬಂದು ಇವತ್ತು ಕಮಿಷನರ್ ಮಾಡಿ ಕೂರ್ಸಿರೆ ಅವ್ರಿಗೆ ಈ ನಾಡಿನ ಬಗ್ಗೆ ಗೊತ್ತಿರೋದಿಲ್ಲ. ಇಲ್ಲಿ ಇತಿಹಾಸ ಏನು, ಇಲ್ಲಿಯ ಸಂಸ್ಕಾರ ಏನು, ಸಂಸ್ಕೃತಿ ಏನು, ಇದು ಯಾವುದೂ ಅರಿವಿಲ್ದವ್ರನ್ನ ತಗೊಂಬಂದು ಕೂರಿಸಿದಾಗ ಏನಾಗುತ್ತೆ ಅಂದ್ರೆ ಇವತ್ತು ಈ ತರದ ಅನಾಹುತಗಳು ನಡೆಯುತ್ತೆ. ಮೊನ್ನೆ ಮಾಡ್ದಂಥದ್ದು ಪ್ರವೀಣ್ ಸೂದ್ ಮಾಡಿದಂತ ಕೆಲಸ ಏನಿದೆ ಅಂದ್ರೆ ಕನ್ನಡದ ಮಕ್ಕಳನ್ನ ಇವತ್ತು ಮತೀಯ ಗಲಭೆಯ ಪ್ರಚೋದನಕಾರಿ ಮಾಡ್ತಾ ಇದ್ರು ಇವರು ಅಂತ ಹೇಳಿ ಪ್ರಚೋದನಕಾರಿಯ ಇದನ್ನ ಕೇಸ್ಗಳನ್ನ ಹಾಕಿ ಇವತ್ತು 100 ಜನ ಕನ್ನಡದ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡುವಂತ ಕೆಲ್ಸಕ್ಕೆ ಮುಂದಾದ್ರಲ್ಲ, ಅವರ ಶಾಪ ಇದು ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ. ಇದಷ್ಟೇ ಸಾಕ ಇಲ್ಲ ಕೇಸ್ಗಳನ್ನ ವಾಪಸ್ ಪಡಿಬೇಕಾ ಸರ್? ಪಡಿಬೇಕು. ನಾವು ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ, ಹಾಕಿರುವಂತ ಎಲ್ಲ ಮೊಕದ್ದಮೆಗಳನ್ನ ವಾಪಸ್ ಪಡಿಬೇಕು. ಪ್ರವೀಣ್ ಸೂದ್ ಹೇಳ್ತಾರಂತೆ ಇನ್ನು ಮಸಿ ಪ್ರಕರಣನೇ ಆಗಿರೋದಿಲ್ಲ, ಅಷ್ಟು ಬೇಗ ಎಲ್ಲ ಠಾಣೆಗಳಿಗೆ ಫೋನ್ ಮಾಡಿ ಹೇಳ್ತಾರೆ, ಠಾಣಾಧಿಕಾರಿಗಳಿಗೆ ಒಂದು ಸಂದೇಶ ಕಳಿಸ್ತಾರೆ, ಇವರು ಕರವೇ ಅವರು ಮಸಿ ಬಡಿತಾರೆ, ನೀವು ಅಡ್ವಾನ್ಸ್ ಆಗಿ ರೆಡಿ ಇರ್ರಿ, ಅವ್ರನ್ನ ಹಿಡಿದು ಒಂದು 2-3 ದಿವಸ ಬೇಲ್ ಸಿಗಬಾರ್ದು, ಹಾಗೆ ಅವ್ರನ್ನ ಕೇಸ್ ಜಡ್ದು ಒಳಗಡೆ ಕಳಿಸಿ ಅಂತ ಹೇಳಿ ಅಡ್ವಾನ್ಸ್ ಆಗಿ ಇನ್ನು ಪ್ರಕರಣ ಆಗೋಕ್ಕಿಂತ ಮುಂಚೆಲೆ ಇಂಥದ ಒಂದು ಸಂದೇಶವನ್ನ ಎಲ್ಲಾ ಠಾಣಾಧಿಕಾರಿಗಳಿಗೆ ಕಳಿಸ್ತಾರೆ. ಅಂದ್ರೆ ಎಷ್ಟು ಮಟ್ಟಿಗೆ ಕನ್ನಡ ನಾಡಿನ ಮಕ್ಕಳ ಬಗ್ಗೆ ಅವರಿಗೆ ದ್ವೇಷ ಇರಬಹುದು, ಕನ್ನಡದ ಬಗ್ಗೆ ದ್ವೇಷ ಇರಬಹುದು. ಬಟ್ ಈಗ ಸುನಿಲ್ ಕುಮಾರ್ ಅವರು ಅದಕ್ಕೆ ನೇಮಕ ಆಗ್ತಾ ಇದ್ದಾರೆ, ಅವರ ಆ ಸ್ಥಾನಕ್ಕೆ ತುಂಬುತ್ತಾ ಇದ್ದಾರೆ. ಸುನಿಲ್ ಕುಮಾರ್ ಅವರ ಬಗ್ಗೆ ನಿಮ್ದೇನಾದ್ರೂ ಅಭಿಪ್ರಾಯ ಇದೆಯಾ ಸರ್? ಅಲ್ಲ, ಯಾರೇ ಬರ್ಲಿ, ಯಾವುದೇ ಅಧಿಕಾರಿ ಬರ್ಲಿ, ಯಾರೇ ಬೆಂಗಳೂರು ನಗರದ ಕಮಿಷನರ್ ಆಗ್ಬೇಕಾದ್ರೆ ಮೊದ್ಲು ಅವರಿಗೆ ಕನ್ನಡದ ಸಂಸ್ಕೃತಿಯ ಬಗ್ಗೆ ಅರಿವಿರ್ಲಿ, ಕನ್ನಡದ ನಾಡು ನುಡಿಯ ಬಗ್ಗೆ ಕಳಕಳಿ ಇರ್ಲಿ. ಮೊದ್ಲು ಕನ್ನಡಿಗರ ಬಗ್ಗೆ ಅವರು ಇಲ್ಲಿ ಋಣವನ್ನ ತೀರಿಸುವಂತದ್ದಾಗ್ಬೇಕು. ಕನ್ನಡದ ನಾಡಿನ ಮಣ್ಣಲ್ಲಿ ಕೆಲಸ ಮಾಡುವಂತ ಯಾವುದೇ ಪೊಲೀಸ್ ಅಧಿಕಾರಿಗಳಿಗೆ, ಹಿರಿಯ ಅಧಿಕಾರಿಗಳಿಗೆ ಕನ್ನಡದ ನಾಡಿನ ಬಗ್ಗೆ ಋಣ ತೀರಿಸುವಂತ ಕಳಕಳಿ ಇರಬೇಕು. ಇಲ್ಲಿ ಇತ್ಕೊಂಡು 26 ವರ್ಷ ಇಲ್ಲಿ ಕೆಲಸ ಮಾಡಿ ಇಲ್ಲಿ ಅನ್ನವನ್ನು ತಿಂದು ಇವತ್ತು ಕನ್ನಡದ ಮಕ್ಕಳಿಗೆ ದ್ರೋಹ ಮಾಡೋದು, ಕನ್ನಡದ ನಾಡಿಗೆ ದ್ರೋಹ ಮಾಡೋದು, ಯಾವುದೋ ಭಾಷಾ ಅಲ್ಪಸಂಖ್ಯಾತರನ್ನ ಓಲೈಸೋದು, ನಾನು ಬೇರೆ ರಾಜ್ಯಗಳಿಂದ ಬಂದಿನಿ ಅನ್ನೋ ಕಾರಣಕ್ಕೋಸ್ಕರ, ಇವತ್ತು ಹಿಂದಿ ರಾಜ್ಯಗಳಿಂದ ಬಂದಿನಿ ಅನ್ನೋ ಕಾರಣಕ್ಕೋಸ್ಕರ ಹಿಂದಿಯ ಜನರ ಪರವಾಗಿ ನಿಲ್ಲೋದು, ಅಂತದಕ್ಕೆ ಅವಕಾಶ ಕೊಡಬಾರ್ದು. ಹಾಗಾಗಿ ಮುಖ್ಯಮಂತ್ರಿಗಳು ಬಾರಿ ಒಳ್ಳೆಯ ವರ್ಗಾವಣೆಯನ್ನ ಮಾಡಿ ಸಮಾಧಾನ ಮಾಡಿಬಿಡ್ತಾರ ಅಂತ ಕೇಸ್ಗಳನ್ನ ವಾಪಸ್ ಸಮಾಧಾನ ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳು ತಕ್ಷಣ ಇವತ್ತು ಹಾಕಿರುವಂತ ಮೊಕದ್ದಮೆಗಳನ್ನ ಎಲ್ಲ ವಾಪಸ್ ಪಡಿಬೇಕು, ಎಲ್ಲ ವಾಪಸ್ ಪಡಿಬೇಕು. ಅದಕ್ಕಾಗಿ ನಾಡಿನ ಎಲ್ಲ ಚಿಂತಕರು, ಸಾಹಿತಿಗಳು ಎಲ್ಲರೂ ಅದನ್ನೇ ಒಕ್ಕಲೂರಿನಿಂದ ಹೇಳ್ತಾ ಇದ್ದಾರೆ. ಇವತ್ತು ಹಿಂದಿಯ ನಾಮಫಲಕಗಳಿಗೆ ಮಸಿ ಬೆಳೆದಂತ ಪ್ರಕರಣ ಏನಿತ್ತು, ಆ ಪ್ರಕರಣಗಳನ್ನ ಎಲ್ಲವನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ನಾಳೆ ನಾಡದ್ರಲ್ಲಿ ಎಲ್ಲರೂ ಸಹ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾರೆ. ಓಕೆ, ಇಂತಿಷ್ಟೇ ಅಂತ ಏನಾದ್ರು ಡೆಡ್ ಲೈನ್ ಕೊಡ್ತೀರಾ ಸರ್? ಇಲ್ಲ ಹೇಳ್ತೀವಿ, ನಾಳೆ ಹೋದಾಗ, ನಾಡಿದ್ದು ಹೋದಾಗ ಹತ್ರ ಮಾತಾಡ್ತೀವಿ. ಮಾತಾಡಿ ಅವ್ರು ಏನ್ ಹೇಳ್ತಾರೆ ಆಮೇಲೆ ಒಂದು ತೀರ್ಮಾನ ತಗೋತೀವಿ. ಸ್ಪಂದಿಸಿದ್ರೆ ಸರಿ ಆಗತ್ತೆ, ಸ್ಪಂದಿಸದೇ ಇದ್ರೆ ಕಷ್ಟ. ಹೌದು. ಓಕೆ ನಾರಾಯಣಗೌಡ್ರೆ, ಧನ್ಯವಾದಗಳು ಪಬ್ಲಿಕ್ ಟಿ ಜೊತೆಗೆ ಮಾತಾಡಿದ್ದಕ್ಕೆ. ಎಸ್ ಮುರಳಿ, ಇದನ್ನ
ರಾಜಕೀಯವಾಗಿ ವಿಶ್ಲೇಷಣೆಯನ್ನ ಮಾಡೋದಾದ್ರೆ ಒಂದು ಕಡೆ ಪ್ರವೀಣ್ ಸೂದ್ ಅವರು ಕನ್ನಡಿಗರ ಮೇಲೆ ಕೇಸ್ ಹಾಕಿದ್ರು ಅನ್ನೋದನ್ನ ವಿಶ್ಲೇಷಣೆಯನ್ನ ಮಾಡಬಹುದು, ಅಥವಾ ಇನ್ನೇನಾದ್ರೂ ಬೇರೆ ಕಾರಣಗಳು ಕೇಳಿ ಬರ್ತಾ ಇದೆಯಾ ಮುರಳಿ? ಅರುಣ್, ಏನಂದ್ರೆ ಪ್ರಮುಖವಾಗಿ ಎಲ್ಲರಿಗೂ ಸಹ ಕಾರಣ ಕೇಳಿ ಬರ್ತಾ ಇರೋಂಥದ್ದು ಕನ್ನಡಿಗರ ಮೇಲೆ ಆಗಿದ್ದಂಥ ಹಲ್ಲೆ ಇರ್ಬೋದು, ಜೊತೆಗೆ ಅವರ ಮೇಲೆ ಜಡ್ದಿದಂಥ ಪ್ರಕರಣಗಳಿರ್ಬೋದು. ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪ್ರವೀಣ್ ಸೂದ್ ಅವರನ್ನ ರಿಯಾಕ್ಟ್ ಅನ್ನ ಕೇಳಿದ ಸಂದರ್ಭದಲ್ಲಿ ನನ್ನ ಜನ್ಮಭೂಮಿ ಬೇರೆ ರಾಜ್ಯ, ನನ್ನ ಕರ್ಮಭೂಮಿ ಏನಿದೆ ಅದು ಕರ್ನಾಟಕ, ನಾನು ಕನ್ನಡಿಗರ ಪರವಾಗಿ ಹೋರಾಟನ ಮಾಡ್ತಿದ್ದೀನಿ, ಅಂದ್ರೆ ಕನ್ನಡಕ್ಕೆ ಯಾವ ರೀತಿಯಲ್ಲಿ ಏನಂದ್ರೆ ಗೌರವನ ಸಲ್ಲಿಸಬೇಕು, ಜೊತೆಗೆ ಕನ್ನಡ ಭಾಷೆಗೆ ಕನ್ನಡಿಗರಿಗೆ ಯಾವ ರೀತಿ ಗೌರವನ ಸಲ್ಲಿಸಬೇಕು ಆ ರೀತಿ ನಾನು ಗೌರವನ ಸಲ್ಲಿಸ್ತೀನಿ ಅಂತ ಹೇಳಿ ಪ್ರವೀಣ್ ಸೂದ್ ಅವರು ಒಂದು ಓಪನ್ ಪ್ರೆಸ್ ಮೀಟ್ ಅಲ್ಲೂ ಸಹ ಹೇಳಿದ್ರು. ಅದಾದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಾರಾಯಣಗೌಡ ಅವರನ್ನು ಸಹ ಪ್ರಮುಖ ಆರೋಪಿಯನ್ನಾಗಿ ಮಾಡಿದ್ರು. ಆರೋಪಿಯನ್ನ ಮಾಡಿದ ಸಂದರ್ಭದಲ್ಲಿ ಅವರ ಅಬ್ಸ್ಕ್ಯಾಂಡಿಂಗ್ ಅಂತ ಹೇಳಿ, ಅಂದ್ರೆ ಎಲ್ಲ ಪ್ರತಿಯೊಂದು FIR ನಲ್ಲೂ ಸಹ ಅಬ್ಸ್ಕ್ಯಾಂಡಿಂಗ್ ಆಗಿದ್ದಾರೆ ಅಂತ ಹೇಳಿ ಏನು FIR ನಲ್ಲಿ ದಾಖಲು ಮಾಡಿದ್ರು. ದಾಖಲಾದ ನಂತರ ನಾರಾಯಣಗೌಡ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಠಾಣಾಧಿಕಾರಿಗಳನ್ನ ಮೀಟ್ ಮಾಡ್ತಾರೆ. ಅದಾದ ಬಳಿಕ ಏನು ಅವರ ಬೆಂಬಲಿಗರೇನಿದ್ರು ಅವರನ್ನ ಬಿಡಿಸ್ಕೊಳ್ಳೋದಕ್ಕೆ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಅಲ್ಲಿ ಸಹ ಸಾಕಷ್ಟು ಹೊತ್ತಿರ್ತಾರೆ, ಅಲ್ಲೆಲ್ಲೂ ಸಹ ಅವ್ರನ್ನ ಬಂಧಿಸಲಿಲ್ಲ, ಬಂಧಿಸಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋ ಪ್ರಯತ್ನನೂ ಸಹ ಆಗ್ಲಿಲ್ಲ. ಯಾಕೆಂದ್ರೆ ಒಂದು ರೀತಿಯಲ್ಲಿ ಬಿಟ್ಟು ಹಿಡಿಯೋ ಪ್ರಯತ್ನವನ್ನ ಪ್ರವೀಣ್ ಸೂದ್ ಅವರು ಪಾಲಿಸಿದ್ರು ಅನ್ನೋದು ಎಲ್ಲರ ಆರೋಪ ಆಗಿರುವಂತದ್ದು. ಬಹುಶಃ ಅದೊಂದು ಕಾರಣ, ಪ್ರಮುಖ ಕಾರಣ. ಜೊತೆಗೆ ಒಂದಷ್ಟು ಹಿಂಸಾಚಾರಗಳಿರ್ಬೋದು, ಒಂದಷ್ಟು ಕಾನೂನು ಸುವ್ಯವಸ್ಥೆ ಹಾಳಾದ ಪ್ರಕರಣಗಳು ಸಾಕಷ್ಟು ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಅಂದ್ರೆ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಬೆಂಗಳೂರಿನ ಅನ್ನೋದು ಪ್ರಮುಖ ಕಾರಣವಾಗಿ ಎದ್ದು ಕಾಣ್ತಾ ಇರುವಂತದ್ದು. ಅರುಣ್. ಓಕೆ ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.